ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಮಾಡ್ತಾ ಇರುವಂಥದ್ದು ಬಿದಿರುಕಣಲೆ ಸಾಂಬಾರು. ಇದನ್ನು ನಾನು ಹೇಗೆ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗೊಂಡಿರೋಂಥ ಸೊಪ್ಪುಗಳ ಲಿಸ್ಟ್ ಹೇಳ್ತೀನಿ. ಹಣ್ಣೆ ಸೊಪ್ಪು ಒಂದು ಇಳಿ ತೊಗೊಂಡಿದ್ದೀನಿ, ಹಾಗೆ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಇಳಿ, ಮತ್ತು ಕುಂಬಳ ಸೊಪ್ಪು ತೊಗೊಂಡಿದ್ದೀನಿ. ಕುಂಬಳ ಸೊಪ್ಪಲ್ಲಿ ಕುಡಿ ಬರುತ್ತಲ್ಲ, ಅದನ್ನು ಆರಿಸಿ ತೊಗೊಂಡಿದ್ದೀನಿ. ಇದು ಹಳ್ಳಿ ಕಡೆ ಸಾಮಾನ್ಯವಾಗಿ ಸಿಗುತ್ತೆ, ಹಾಗಾಗಿ ನಾನು ಹಳ್ಳಿ ಕಡೆಯಿಂದನೇ ತರಿಸ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಇಡಿ ಆಗುವಷ್ಟು. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಲ್ಲ, ಕಹಿ ಹಾಕ್ಬಿಡುತ್ತೆ. ಸೊ ನುಗ್ಗೆ ಸೊಪ್ಪು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಇಡಿ ಆಗುವಷ್ಟು. ನಂತರ ತೊಂಡೆ ಸೊಪ್ಪು ಅಂತ ಬರುತ್ತೆ, ಹಳ್ಳಿಗಳ ಕಡೆ ಸಿಗುತ್ತೆ ಇದು, ಇದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪನ್ನು ಕೂಡ ಒಂದು ಇಡಿ ಆಗೋಷ್ಟು ತೊಗೊಂಡಿದ್ದೀನಿ. ಈ ಎಲ್ಲ ಸೊಪ್ಪುಗಳನ್ನು ಚೆನ್ನಾಗಿ ಬಿಡಿಸ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಹಿಂದಿನ ದಿನವೇ ನಾನು ನೆನೆಸಿಟ್ಟಿದ್ದಂಥ ಎಲ್ಲ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಜೊತೆ ತೊಗರಿಬೇಳೆ ಮತ್ತು ಮಸೂರು ಬೇಳೆನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹಿಂದಿನ ದಿನ ನೆನೆಸಿದಂಥ ಬಿದಿರುಕಣಲೆ, ಇದನ್ನು ಕೂಡ ಚೆನ್ನಾಗಿ 5ರಿಂದ 6 ಟೈಮ್ ಚೆನ್ನಾಗಿ ವಾಶ್ ಮಾಡಬೇಕು. ಅದ್ರ ಕಹಿ ಅಂಶ ಹೋಗೋವರೆಗೂ ವಾಶ್ ಮಾಡಬೇಕು. ಕೊನೆಯ ಬಾರಿ ವಾಶ್ ಮಾಡ್ಬೇಕಾದ್ರೆ ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ತುಂಬ ಕಹಿ ಅಂಶ ಇರುತ್ತೆ, ಅದನ್ನು ವಾಶ್ ಮಾಡಿಲ್ಲ ಅಂದರೆ ಸಾಂಬಾರಲ್ಲಿ ಕಹಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿ ತೊಗೊಂಡು ಮಿಕ್ಸಿಂಗ್ ಕಾಳುಗಳ ಜೊತೆ ಇದನ್ನು ಕೂಡ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಇದನ್ನೆಲ್ಲ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ ತಗೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದು ವಿಸಿಲ್ ಬರೋವರೆಗೂ ಈ ಕಡೆ ಒಂದು ಸೈಡಲ್ಲಿ ಧನಿಯಾ ಕಾಳನ್ನು ಸಣ್ಣ ಊರಿನಲ್ಲಿ 1 ಸ್ಪೂನಷ್ಟು ಹುರಿದು ತಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಸಾಂಬಾರು ಈರುಳ್ಳಿ, ಕರಿಬೇವು, ಧನಿಯಾ ಕಾಳು ಮತ್ತು ಉರಿಗಡಲೆ, ಗಸಗಸೆ ಎಲ್ಲನೂ ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡೆ ಕುಕ್ಕರಲ್ಲಿ 3 ವಿಸಿಲ್ ತೆಗೆದಾಯಿತು. ಹಾಗೆ ಅದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹದವಾಗಿ ಬೆಂದಿದೆ. ಈ ಬೆಂದಂಥ ಮಿಶ್ರಣಕ್ಕೆ ನಾನು ಇದ್ರ ಜೊತೆ 2 ಕಾಳನ್ನು ಹಿಂದಿನ ದಿನ ಸಪ್ರೇಟ್ ನೆನೆಸಿದ್ದೆ, ಅದನ್ನು ಸಪ್ರೇಟ್ ವಿಸಿಲ್ ತೊಗೊಂಡಿದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಹಾಕ್ಕೊಂಡು ಹುರುಳಿಕಾಳು ಮತ್ತು ಅವರೆಕಾಳನ್ನು ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಅದ್ರ ಜೊತೆ ನುಗ್ಗೆ ಸೊಪ್ಪು ಮತ್ತು ಅದ್ರ ಜೊತೆ ಇರೋ ಸೊಪ್ಪುಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾನು ಸಾಂಬಾರು ಈರುಳ್ಳಿಯನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 4ರಿಂದ 5 ಹೆಸರಷ್ಟು ಸಾಂಬಾರು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲೇ ತರಕಾರಿಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ತರಕಾರಿಗಳೇನೆಂದರೆ ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಆಲೂಗೆಡ್ಡೆ, ಪಡವಲಕಾಯಿ, ಬದನೆಕಾಯಿ ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ರುಬ್ಬಿಟ್ಟಿರೋ ಮಸಾಲೆಯನ್ನು ಕೂಡ ಹಾಕ್ಕೊತೀನಿ. ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತೀನಿ. ಫಸ್ಟು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿನೇ ಆಗುತ್ತೆ. ನಮ್ಮ ಮನೇಲಿ ಬೇಳೆ ಸಾಂಬಾರು ಪುಡಿ ಏನಿರುತ್ತೆ ಅದನ್ನೇ ನಾವು ಆ್ಯಡ್ ಮಾಡ್ಕೋಬೋದು. ಸಾಂಬಾರು ಪುಡಿ ಆ್ಯಡ್ ಮಾಡಿದ ನಂತರ ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಮಸಾಲೆ ಆ್ಯಡ್ ಮಾಡಿಕೊಂಡು ಅದು ನೀರಿನ ಹದ ಹೆಚ್ಚು ಕಮ್ಮಿ ಎಷ್ಟು ಬೇಕು ಅಂತ ನಾವು ಹದ ಚೆಕ್ ಮಾಡಿಕೊಂಡು ಅದು ನೀರು ಹೆಚ್ಚಿಸ್ಕೊಂಡು ಇದಕ್ಕೆ ಮಿಕ್ಸಿಯಲ್ಲಿ ಉಳಿದಿರೋಂಥ ಮಸಾಲೆಗೂ ಕೂಡ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಟೊಮೊಟೊವನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. 1-1.5 ಟೊಮೊಟೊ ಅಷ್ಟು ಉಳಿಬೇಕಲ್ವ ಸಾಂಬಾರಿಗೆ, ಹುಣಸೆಹಣ್ಣಂತೂ ಹಾಕಲ್ಲ ಇದಕ್ಕೆ, ಹಾಗಾಗಿ 1.5 ಟೊಮೊಟೊ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಸೈಡಲ್ಲಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ತರಕಾರಿಗಳೆಲ್ಲ ಬೇಗ ಬೆಂದೋಗುತ್ತಲ್ವ, ಸೊ ಒಂದು ಸೈಡಲ್ಲಿ ಕುದಿಯೋಕ್ಕಿಟ್ಟು ಇನ್ನೊಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ, ಅದು ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ ನಂತರ ಆಯಿಲ್ ಬಿಸಿ ಆಯಿತು. ಹಾಗೆ ಸಾಸಿವೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 1/4 ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆನೂ ಕೂಡ ಒಂದು 1/4 ಚಮಚಗಳಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇವೆರಡು ಸ್ವಲ್ಪ ಬಿಸಿ ಆದ ನಂತರ ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಸಾಂಬಾರು ಈರುಳ್ಳಿಯನ್ನು ಕೂಡ ಇದಕ್ಕೆ ನಾನು ದಪ್ಪ ಈರುಳ್ಳಿ ಬಳಸ್ತಾ ಇಲ್ಲ, ಸಾಂಬಾರು ಆನಿಯನ್ ಅಂತ ಏನು ಬರುತ್ತೆ ಅದನ್ನು ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಒಗ್ಗರಣೆ ಸ್ವಲ್ಪ ಬಾಡಿದ ನಂತರ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಣಮೆಣ್ಸಿಕಾಯನ್ನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. 2ರಿಂದ 3 ಒಣಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಹಾಗೆ ಚೆನ್ನಾಗಿ ಎಲ್ಲದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಒಣಮೆಣ್ಸಿಗೆ ಆದ ನಂತರ ಇದಕ್ಕೆ ಹಿಂಗನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಿಂಗು ಒಣಮೆಣ್ಸಿಗೆ ಎಲ್ಲ ಬಾಡಿದ ನಂತರ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಒಗ್ಗರಣೆ ಬೇಯಿಸ್ಕೊಂಡು ನಾವೇನು ಸಾಂಬಾರು ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಮೊದಲೇ ಈ ಸಾಂಬಾರಿಗೆ 1 ಲೋಟ ಹಸಿ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಹಾಲು ಹಾಕಿ ಅದನ್ನು ಕುದಿಸಲ್ಲ ನಾನು, ಹಾಗೆ ಹಾಲು ಹಾಕಿ ಮಿಕ್ಸ್ ಮಾಡಿ ಆನಂತರ ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಇನ್ನೂ ಒಂದು ಒಗ್ಗರಣೆನ ಕೊಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಕಲ್ಲೊಗ್ಗರಣೆ. ಹಳ್ಳಿಗಳ ಕಡೆ ಎಲ್ಲ ಸಾಮಾನ್ಯವಾಗಿ ಈ ಥರ ಕಲ್ಲೊಗ್ಗರಣೆ ಕೊಡ್ತಾರೆ. ಈ ಬಿದ್ರ ಕಡಲೆ ಸಾಂಬಾರು ಮಾಡಿದಾಗ ನಾನು ಕೂಡ ಅದೇ ಥರ ಒಂದು ಕಲ್ಲನ್ನು ತಂದಿಟ್ಕೊಂಡಿದ್ದೀನಿ. ಹಾಗಾಗಿ ಈ ಥರ ಸಾಂಬಾರೆಲ್ಲ ಮಾಡಿದಾಗ ನಾನು ಅದನ್ನು ಟ್ರೈ ಮಾಡ್ತೀನಿ. ಈ ಕಲ್ಲನ್ನು ಚೆನ್ನಾಗಿ ಗ್ಯಾಸ್ ಮೇಲೆ ಚೆನ್ನಾಗಿ ಕಾವು ಬರೋ ಥರ ಕಾಯಿಸಬೇಕು. ಕಾಯಿಸಿದ ನಂತರ ಏನು ಸಾಂಬಾರು ಮಾಡಿರ್ತೀವೋ ಅದರೊಳಗಡೆ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿ ಆದಮೇಲೆ ಒಂದು ನಿಮಿಷ 1.5 ನಿಮಿಷ ಆದಷ್ಟು ಬಿಟ್ಟು ಅದ್ರ ಫ್ಲೇವರ್ ಚೆನ್ನಾಗಿ ಗಮ್ಮಂತ ಬರ್ತಾ ಇರುತ್ತೆ. ಆನಂತರ ಆ ಸಾಂಬಾರನ್ನ ನಾವು ಯೂಸ್ ಮಾಡ್ಬೋದು, ತಿನ್ಬೋದು ಚೆನ್ನಾಗಿ. ಹಾಗಾಗಿ ಈ ಮೆಥಡಲ್ಲಿ ನಾನು ಇದ್ರ ಕಳೆನ ಸಾಂಬಾರು ಮಾಡ್ತಾಯಿದ್ದೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ, ಹೇಗಿತ್ತು ಅಂತ ಹೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.